ಸೊ ಟಾಕ್ಸಿಕ್ ಬಗ್ಗೆ ಎಲ್ಲಿ ನೋಡಿದ್ರು ನೆಗೆಟಿವ್ ಕಾಮೆಂಟ್ಸೇ ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಸರಿ, ನಾನು ಮೂವಿ ನೋಡಿಬಿಟ್ಟು ಮಾತಾಡೋಣ ಅಂದ್ಬಿಟ್ಟು ನೈಟ್ ಶೋ ಮುಗಿಸ್ಕೊಂಡೆ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸಿಂದ ಮೂವಿ ಬಂದಿರೋದಂತೂ ಸತ್ಯ, ಅದು ಎಲ್ಲರಿಗೂ ಗೊತ್ತಿರೋದೆ. ಸೊ ಆ ಎಕ್ಸ್ಪೆಕ್ಟೇಷನ್ ಮೀರಿಸೋ ಥರ ಸ್ಟೋರಿ ಇರುತ್ತೆ ಅಂದರೆ ಇರಲಿಲ್ಲ. ಆ ಸ್ಟೋರಿ ಎಲ್ಲರಿಗೂ ಕನೆಕ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ಮೂವಿ ತುಂಬ ನೆಗೆಟಿವ್ ರಿವ್ಯೂಸ್, ಕಾಮೆಂಟ್ಸ್ ಎಲ್ಲ ಬಂದಾಯಿತು. ಎಲ್ಲರೂ ಅದೇ ಥರ ಮಾತಾಡ್ತಿದ್ರು. ಸೊ ಇದರಲ್ಲಿ ಪ್ಲಸ್ ಏನು ಮೈನಸ್ ಏನು ಅಂತಂದರೆ, ಸೊ ನಾನು ನೋಡಿರೋದು, ನನ್ನ ಪ್ರಕಾರ ನಾನೊಂದು ಮೂವಿ ಲವರ್ ಆಗಿರೋದ್ರಿಂದ ಟಾಕ್ಸಿಕ್ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರೋದರಿಂದ ರಿಲೀಸ್ ಆಯ್ತಲ್ವ. ಸೊ ಅದು ತುಂಬ ಎಡವಿತು ಅನಿಸುತ್ತೆ. ಯಾಕಂದರೆ ಸ್ಟೋರಿ ವೈಸ್ ಹೋಗ್ತಾ ಎಲ್ಲೋ ದಾರಿ ತಪ್ಪಿತು ಅನಿಸುತ್ತೆ. ಅದು ಜನಗಳಿಗೆ ಕಿಕ್ ಕೊಡಲಿಲ್ಲ ಸ್ಟೋರಿ ವೈಸು. ಮತ್ತು ಯಶ್ ಅವ್ರು ನೋಡಿದಾಗ ಸ್ಕ್ರೀನ್ ಮೇಲೆ ತುಂಬ ಹಬ್ಬ ಅಂತಲೇ ಹೇಳ್ಬೋದು. ಯಶ್ ಫ್ಯಾನ್ಸ್ಗೆ ಅವರು ಸ್ಟೈಲು, ಗ್ರೇಸು, ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಡೈಲಾಗ್ಸು, ಫೈಟ್ಸು, ಸೀನ್ಸ್ ಅಂತೂ ಸೂಪರಾಗಿದೆ. ಯಶ್ ಅವ್ರಿಗೆ ಹೇಳ್ಕೊಡ್ದಂಥ ಕ್ಯಾರೆಕ್ಟ್ರು ಅಂದರೆ ಅವರ ಹೀರೋ ಪರ್ಸ್ನಾಲಿಟಿಗೆ ಅಂತೂ ಸೂಪರಾಗಿ ಸೂಟ್ ಆಗಿದೆ. ಹೈಲೈಟ್ ಏನಪ್ಪ ಅಂದರೆ ಮೇಕಿಂಗ್ ವಿಜುವಲ್ಸು ತುಂಬ ಗ್ರ್ಯಾಂಡಾಗಿವೆ. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ನಿಜವಾಗ್ಲೂ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸಿನಿಮಾಗೆ. ವಿಶೇಷ ಆ್ಯಕ್ಷನ್ ಸೀನ್ಸಲ್ಲಂತೂ ಮಾಸ್ ಮೂಮೆಂಟ್ಸ್ ಇಷ್ಟಪಡೋರು ಮಾತ್ರ ಒಳ್ಳೆ ಟ್ರೀಟ್ ಆಗುತ್ತೆ ಈ ಸಿನಿಮಾ. ಆದರೆ ಈ ಸಿನಿಮಾ ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಕೆಲವು ವಿಷಯಗಳಿದೆ. ಈ ಸ್ಟೋರಿ ಎಲ್ಲರಿಗೂ ಸೆಟ್ ಆಗಲ್ಲ, ಒಂದೇ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಕಡೆ ಪಾಸಿಟಿವ್ ಆಗುತ್ತೆ, ಕೆಲವು ಕಡೆ ನೆಗೆಟಿವ್ ಆಗುತ್ತೆ. ಮ್ಯೂಸಿಕ್ ಮತ್ತು ಬಿ ಜಿ ಎಮ್ಗೆ ಬಂದರೆ ಅಲ್ಲಲ್ಲಿ ಸ್ವಲ್ಪ ಮೂಡ್ಗೆ ಚೆನ್ನಾಗಿ ಸಪೋರ್ಟ್ ಆಗುತ್ತೆ, ಕೆಲವೊಂದು ಕಡೆ ವರ್ಕೌಟ್ ಆಗೋಲ್ಲ. ಅದೊಂದು ಮೈನಸ್ ಅಂತಲೇ ಹೇಳ್ಬೋದು. ಒಟ್ಟಾರೆ ಯಶ್ ಫ್ಯಾನ್ಸ್ಗೋಸ್ಕರ ಇದೊಂದು ಒಳ್ಳೆ ಟ್ರೀಟ್. ಮಾಸ್ ಆ್ಯಕ್ಷನ್ ಸಿನಿಮಾ ಇಷ್ಟಪಡೋರಿಗೆ ಟಾಕ್ಸಿಕ್ ಹೋಗಿ ನೋಡ್ಬೋದು. ಫೈನಲ್ ಆಗಿ ಹೇಳೋದೇನೆಂದರೆ ಟಾಕ್ಸಿಕ್ ಒನ್ ಟೈಮ್ ವಾಚ್ ಅಂತ ಹೇಳಿ. ಸೊ ಮೂವಿ ಯಾರ್ಯಾರು ನೋಡಿದ್ದೀರಾ, ಅವರ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿದವರು ಒಂದು ಸತಿ ಹೋಗಿ ಮೂವಿ ನೋಡಿ. ಮತ್ತು ಅಪ್ಡೇಟ್ ಏನಪ್ಪ ಅಂದರೆ ಬೋಲ್ಡ್ ಸೀನ್ಸ್ ತುಂಬ ಇದೆ ಅಂತ ಹೇಳ್ತಾರಲ್ಲ, ಅದೇನಿಲ್ಲ, ಎಲ್ಲರೂ ನೋಡ್ಬೋದು. ಬೇರೆ ಮೂವಿಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ, ಕೆಲವೊಂದರಲ್ಲಿ ಹೈಯೆಸ್ಟ್ ಆಗಿದೆ. ಸೊ ಆ ಥರ ಏನಿಲ್ಲ, ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ಮೂವಿ ನೋಡಿರೋರು ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ನೋಡ್ದಿರೋರು ಒಂದು ಸತಿ ಮೂವಿ ನೋಡಿರಿ. ಮೂವಿ ರಿವ್ಯೂಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.